ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಲಾಸ್ಟ್ ವೀಕ್ ಇಂದ ನಿಜವಾದ ಆಟಗಳು ಶುರುವಾಗಿತ್ತು. ಸ್ಪರ್ಧಿಗಳು ಒಬ್ಬೊಬ್ರು ಕೂಡ ಆಟ ಆಡಲೇಬೇಕು, ನಾವು ಜಗಳ ಮಾಡದೆ ಮನೇಲಿರೋಕ್ ಆಗೋದಿಲ್ಲ ಅಂತ ಯೋಚನೆ ಮಾಡಿಕೊಂಡು ಪ್ರತಿಯೊಬ್ರು ಕೂಡ ಅವರ ಸೈಡಿನ ಆಟವನ್ನ ಕೊಡ್ತಾ ಬಂದ್ರು. ಬಟ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಲಾಸ್ಟ್ ವೀಕ್ ಏನೇನಾಯ್ತು ಅದನ್ನೆಲ್ಲದನ್ನು ಕೂಡ ಕೇಳ್ತಾರೆ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಪಾಠ ಕಲಿಸ್ತಾರೆ ಅಂತ ಇದ್ರು. ಬಟ್ ಅಷ್ಟೇನು ಮಜಾ ಇರಲಿಲ್ಲ ವೀಕೆಂಡ್ ಅಲ್ಲಿ. ಯಾಕೆಂದ್ರೆ ಸುದೀಪ್ ಸರ್ ಅಷ್ಟೊಂದೇನು ಪ್ರಶ್ನೆಗಳನ್ನ ಕೇಳಲಿಲ್ಲ. ಅಂದ್ರೆ ಯಾರು ತಪ್ಪು ಮಾಡಿದ್ರು ಅವರನ್ನ ಹೊರತುಪಡಿಸಿ ತಪ್ಪು ಮಾಡ್ಲಿಕ್ಕೆ ಪ್ರಚೋದನೆ ಕೊಟ್ಟವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅವ್ರಿಗೆ ಕ್ಲಾಸ್ ತಾಂಡಿದ್ರು ಅನ್ನೋ ರೀತಿಯಲ್ಲೇ ಇತ್ತು. ಯಾಕೆಂದ್ರೆ ಲಾಸ್ಟ್ ವೀಕ್ ನಾವು ನೋಡ್ತಾ ಬರ್ಬೋದು, ಅಸುರಾಧಿಪತಿ ಆಗಿರ್ತಾರೆ ಕಾಕ್ರೋಚ್ ಸುದ್ದಿ ಅವರು. ಕಾಕ್ರೋಚ್ ಸುದ್ದಿ ಅವರಿಗೇನೆ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಕೇಳಿ ಅವ್ರನ್ನ ಒಂದು ಇಕ್ಕಟ್ಟಿಗೆ ಸಿಗಾಕ್ಸುವಂತಹ ಪ್ರಶ್ನೆಗಳನ್ನ ಸುದೀಪ್ ಸರ್ ಕಡೆಯಿಂದ ಒಂದಷ್ಟು ಪ್ರಶ್ನೆಗಳು ಬಂತು. ಹಾಗೆ ಎಲ್ಲರೂ ಕೂಡ ಅಂದ್ರೆ ಮನೆ ಮಂದಿ ಕಾಕ್ರೋಚ್ ಅವ್ರ ಕೈಲಿ ತುಂಬಾ ಚೆನ್ನಾಗಿರ್ತಾರೆ. ಬಟ್ ಸುದೀಪ್ ಸರ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ನಿಜವಾಗಿ ಅವ್ರ ಮನಸ್ಸಲ್ಲಿ ಏನಿದೆ ಅಷ್ಟು ಆನ್ಸರ್ ಅನ್ನ ಕೊಡ್ತಾರೆ. ಅದು ಅಂದ್ರೆ ಸುದೀಪ್ ಸರ್ ಕೇಳ್ತಾ ಇದ್ದಾರೆ ಅಂತ ಏನಾದ್ರೂ ಇವರು ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಅಥವಾ ನಿಜವಾಗ್ಲೂ ಅವ್ರ ಮನಸ್ಸಲ್ಲಿತ್ತು, ಹಂಗೆಲ್ಲ ಇದ್ದವರು ಕಾಕ್ರೋಚ್ ಜೊತೆಗೆ ಯಾಕೆ ಚೆನ್ನಾಗಿರ್ಬೇಕಿತ್ತು ಅನ್ನೋ ಪ್ರಶ್ನೆ ಇವಾಗ ಒಂದು ಮೂಡುತ್ತೆ. ಆ ನಂತರದಲ್ಲಿ ನೀವೇ ಸರಿ ಅಂತೇಳಿ ಜಂಟಿಗಳೆಲ್ಲರೂ ಕೂಡ ಕಾಕ್ರೋಚ್ ಜೊತೆಗಿರ್ತಾರೆ. ಬಟ್ ವೀಕೆಂಡ್ ಅಂತ ಬಂದಾಗ ಕಾಕ್ರೋಚ್ ಅವ್ರನ್ನ ಒಂಟಿಯಾಗಿ ಬಿಟ್ಟು ಇವರೆಲ್ಲರೂ ಕೂಡ ಒಂದಾಗ್ತಾರೆ. ಇದನ್ನ ನೋಡ್ತಾ ಹೋಗ್ಬೋದು. ಬಟ್ ಲಾಸ್ಟ್ ವೀಕ್ ಅಲ್ಲಿ ನಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದು, ಇಡೀ ಒಂದು ಬಿಗ್ ಬಾಸ್ ನೋಡುವಂತಹ ಫ್ಯಾನ್ಸ್ಗೆ ಅನ್ಸಿರೋ ವಿಷಯ ಜಾನ್ವಿ ಹಾಗೆ ಅಶ್ವಿನಿ ಅವರ ವಿಷಯ. ಬಟ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಏನು ಪ್ರಶ್ನೆಗಳನ್ನೇ ಕೇಳಿಲ್ಲ. ಅಂದ್ರೆ ಕಾವ್ಯ ಅವರಿಗೆ ಫ್ರೀ ಪ್ರಾಡಕ್ಟ್ ಅಂತ ಅಂದ್ರು, ರಕ್ಷಿತಾಗೆ ಕಾರ್ಟೂನ್ ಅಂತ ಅಂದ್ರು, ಒಂದಷ್ಟು ವಿಚಾರಗಳು ಲಾಸ್ಟ್ ವೀಕ್ ಮನೆಯಲ್ಲಿ ನಡೆಯಿತು. ಬಟ್ ಈ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಪ್ರಶ್ನೆಗಳನ್ನೇ ಕೇಳಲಿಲ್ಲ. ಅಲ್ಲಿ ಸಂಡೇ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಸ್ಟೇಟ್ಮೆಂಟ್ ಗಳನ್ನ ಕೇಳಿದಾಗ ಮಾತ್ರ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ರಕ್ಷಿತಾ ವಿಚಾರದಲ್ಲಿ ಆಗ ಅಶ್ವಿನಿ ಅವರು ಮಾತನ್ನ ಬದಲಾಯಿಸ್ತಾರೆ. ಆಗ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ನಾನೊಂದಷ್ಟು ಕೇಳುವಂತಹ ಪ್ರಶ್ನೆಗಳು ನೀವೇ ಹೇಳಿರುವಂತಹ ಮಾತಾಗಿರ್ಬೋದು, ನೀವು ಅಲ್ಲೊಂದು ಹೇಳಿ ಇಲ್ಲೊಂದು ಹೇಳಿದ್ರೆ ನೀವೇ ಜನರ ಮುಂದೆ ಸಿಗಾಕೊಳ್ತೀರಾ, ಯಾರು ಫೇಕ್ ಆಗಿ ಆಟ ಆಡ್ತಿದ್ದಾರೆ ಅಥವಾ ಯಾರು ರಿಯಲ್ ಆಗಿ ಆಟ ಆಡ್ತಿದ್ದಾರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಸ್ಯಾಟರ್ಡೆ ಎಪಿಸೋಡ್ ನಲ್ಲಿ ಎಲ್ಲರೂ ಕೂಡ ಸುದ್ದಿ ಅವರ ವಿರುದ್ಧವೇ ಮಾತಾಡ್ತಾ ಹೋಗ್ತಾರೆ. ನೀನೇ ನಮ್ ರಾಜ ಅನ್ಕೊಂಡಿದ್ದವ್ರು ಎಲ್ಲರೂ ಕೂಡ ಸುದ್ದಿ ಅವರಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಸುದ್ದಿ ಅವರು ಒಪ್ಕೊಳ್ಬಿಡ್ತಾರೆ, ನನ್ನ ಕೈಲಿ ಆಗಲಿಲ್ಲ. ಅಂದ್ರೆ ಅಸುರಾಧಿಪತಿ ಅಂತಂದ್ರೆ ಅವನು ರಾಕ್ಷಸ ಅಂತಂದ್ರೆ ಅವ್ನು ಹೇಗಿರ್ಬೇಕು, ಆ ಎನರ್ಜಿ ಸುದ್ದಿ ಅವರಿಗೆ ಇತ್ತು ಅಂತ ಬಿಗ್ ಬಾಸ್ ಸುದ್ದಿ ಅವರಿಗೆ ಕೊಟ್ಟಿರ್ತಾರೆ. ಯಾಕಂದ್ರೆ ಈಚೆನೂ ಕೂಡ ಅವರು ಒಂದಷ್ಟು ವಿಲನ್ ಅಂತ ಬಂದಾಗ ಸಿಕ್ಕಾಪಟ್ಟೆ ರಾಕ್ಷಸನ್ ತರ ಆಕ್ಟ್ ಮಾಡ್ತಾ ಇದ್ರು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಸುದ್ದಿ ಅವರು ಈ ರೀತಿ ಇದ್ರು ಅನ್ನೋ ಒಂದು ಪ್ರಶ್ನೆ ಅವ್ರು ಅದಕ್ಕೆ ಆನ್ಸರ್ ಮಾಡ್ತಾರೆ, ನನ್ನ ಮಾತು ಇವ್ರು ಯಾರು ಕೂಡ ಕೇಳ್ತಾ ಇರ್ಲಿಲ್ಲ ಅಂತ. ಸೊ ಅದು ಒಂದಾಗಿತ್ತು. ಯಾಕೆಂದ್ರೆ ಒಂದ್ ಅಂಶ ನಾವು ತಿಳ್ಕೊಂಡಿರ್ಬೇಕು, ಇವಾಗ ನನಗೆ ಬಿಗ್ ಬಾಸ್ ಒಂದು ಅಧಿಕಾರ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಕುತ್ಕೊಂಡಿರೋರೆಲ್ಲರೂ ನನಗೆ ರೆಸ್ಪೆಕ್ಟ್ ಮಾಡಿದ್ರೆ ಮಾತ್ರ ಅಧಿಕಾರಕ್ಕೊಂದು ಬೆಲೆ ಇರುತ್ತೆ. ಬಟ್ ಅಲ್ಲಿ ಕುತ್ಕೊಂಡಿರೋರು ಯಾರು ರೆಸ್ಪೆಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ಅಧಿಕಾರ ದುರುಪಯೋಗ ಆಗುತ್ತೆ. ಸೊ ಇಲ್ಲೂ ಅದೇ ರೀತಿಯಾಗಿದ್ದು, ಯಾರು ಕೂಡ ಮಾತು ಕೇಳಲಿಲ್ಲ. ಒಂದು ಕಡೆ ರಾಶಿಕಾ ಆಗಿರಬಹುದು, ಮಂಜು ಭಾಷಿಣಿ ಅವರಾಗಿರ್ಬೋದು, ಅವರು ಕೂಡ ಕೇಳ್ತಾ ಇಲ್ಲ. ಈ ಕಡೆ ರಕ್ಷಿತಾ ತಿನ್ಬೇಡ ಅಂತಂದ್ರು ತಿನ್ನೋದು. ಆ ಕೇಕ್ ವಿಚಾರಕ್ಕೂ ಅಷ್ಟೇ, ಫ್ರೈಡೆ ಎಪಿಸೋಡ್ ಅಲ್ಲಿ ಅಶ್ವಿನಿ ಆಶ್ ಅವ್ರದ್ದು ಬರ್ಡೇ ಇರುತ್ತೆ, ಕೇಕ್ ಯಾರು ತಿನ್ನಂಗಿಲ್ಲ ಅಂದ್ರೂ ಕೂಡ ಬೇಕಂತ ಹೋಗಿ ರಕ್ಷಿತಾ ತಿನ್ಸೋಂತ ಪ್ರಯತ್ನ ಮಾಡೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಬೇಕಂತಾನೆ ಇವರೆಲ್ಲ ಸುದ್ದಿನ ಸಿಗಾಕ್ಸುವಂತಹ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ರ ಅನ್ನೋ ಪ್ರಶ್ನೆ ಕೂಡ ಎಲ್ಲರನ್ನು ಕಾಡಬಹುದು. ಸೊ ಸುದೀಪ್ ಅವ್ರು ಫೈನಲಿ ಒಪ್ಕೊಂತಾರೆ ನನಗೆ ಆಗ್ಲಿಲ್ಲ ಅಂತ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಸರ್ ಕೂಡ ಕೋಪ ಮಾಡ್ಕೊಳ್ತಾರೆ, ನೀವು ಮನೆಯಿಂದ ಆಚೆ ಹೋಗ್ಬೋದು ಅಂತ ಹೇಳ್ತಾರೆ. ಬರೀ ಸುದೀಪ್ ಅವ್ರಿಗೆ ಮಾತ್ರ ಈ ಮಾತನ್ನ ಹೇಳಲ್ಲ, ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಕೂಡ ಈ ಮಾತನ್ನ ಹೇಳ್ತಾರೆ. ನಿಮಗೆ ಆಟ ಇನ್ನೂ ಅರ್ಥ ಆಗ್ತಾ ಇಲ್ವಾ, ಅಥವಾ ಹೇಗೆ ಆಟ ಆಡ್ಬೇಕು ಗೊತ್ತಾಗ್ತಾ ಇಲ್ವಾ, ಟಾಸ್ಕ್ ಅರ್ಥ ಆಗ್ತಾ ಇಲ್ವಾ, ಸುಮ್ನೆ ಟಾಸ್ಕ್ ನ ಕುತ್ಕೊಂಡು ಮಾಡ್ತಾರ. ಆ ಟಾಸ್ಕ್ ಎಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಎಷ್ಟು ಮ್ಯಾನ್ ಪವರ್ ಬೇಕು, ಎಷ್ಟು ಟೈಮ್ ಬೇಕು, ನೀವು ಯೋಚನೆ ಮಾಡಿದೀರಾ? ಲೈಕ್ ಈ ರೀತಿ ಒಂದಷ್ಟು ಹೇಳಿದಾಗ ಸುದೀಪ್ ಸರ್ ಮುಂದೆ ಓಕೆ ಅರ್ಥ ಆಗಿದೆ, ನಮ್ಗೆ ನಾವ್ ಇರ್ತೀವಿ, ನಾನು ಆಡ್ಲಿಕ್ಕಂತ ಬಂದಿದ್ದೀನಿ, ಇದು ವ್ಯಕ್ತಿತ್ವದ ಆಟ, ನಾನು ಹಾಗಾಡ್ಬೇಕು ಹೀಗಾಡ್ಬೇಕು ಅಂತ ಹೇಳೋರು ಡೇ ಟೈಮ್ ಅಲ್ಲಿ ಏನ್ ಮಾಡ್ತಾರೆ? ಅವರು ವೀಕೆಂಡ್ ಅಲ್ಲಿ ಮಾತ್ರ ಒಂದಷ್ಟು ಎನರ್ಜಿ ಬಂದಿರುತ್ತೆ, ಡೇ ಟೈಮ್ ನಲ್ಲಿ ಅವ್ರು ಏನ್ ಮಾಡ್ತಾರೆ? ಈ ಒಂದಷ್ಟು ಪ್ರಶ್ನೆಗಳು. ಬಟ್ ಲಾಸ್ಟ್ ವೀಕೆಂಡ್ ನಲ್ಲಿ ಸುದೀಪ್ ಸರ್ ಇದ್ದಿದ್ದು ಲೆವೆಲೇ ಬೇರೆ ಇತ್ತು. ಬಟ್ ಈ ವೀಕೆಂಡ್ ಅಲ್ಲಿ ಅಷ್ಟಾಗಿ ಪ್ರಶ್ನೆಗಳನ್ನ ಸುದೀಪ್ ಸರ್ ಕೇಳಲಿಲ್ಲ. ಸಾಕಷ್ಟು ತಪ್ಪುಗಳನ್ನ ಅಲ್ಲಿ ಜಾನ್ವಿ ಅವರು ಹಾಗೆ ಅಶ್ವಿನಿ ಅವರು ಕೂಡ ಮಾಡಿದ್ರು. ಬಟ್ ಯಾಕೆ ಕೇಳಲಿಲ್ಲ ಅಂತ ಗೊತ್ತಿಲ್ಲ. ಸೊ ಇದು ಕೂಡ ಬೇಜಾರಾಗಿದೆ ಎಲ್ರಿಗೂ, ಯಾಕೆ ಸುದಿ ಅವ್ರನ್ನ ಯಾಕೆ ಸಿಗಾಕ್ಸುವಂತಹ ಪ್ಲಾನ್ ಏನಾದ್ರು ಮಾಡ್ಕೊಂಡ್ರ ಅಂತ. ದೆನ್ ಗಿಲ್ಲಿ ಅವ್ರದ್ದು ಹಾಗೆ ರಕ್ಷಿತಾ ಅವರ ಎಂಟರ್ಟೈನ್ಮೆಂಟ್ ಮಾತ್ರ ಮಸ್ತ್ ಆಗಿತ್ತು. ಎರಡೂ ಎಪಿಸೋಡ್ ನಲ್ಲೂ ಕೂಡ ಇನ್ನೊಂದ್ಸಲ ನೋಡಿದ್ರು ಕೂಡ ಬೇಜಾರಾಗಲ್ಲ, ಆ ರೀತಿ ಮನರಂಜನೆನ ರಕ್ಷಿತಾ ಹಾಗೆ ಗಿಲ್ಲಿ ಕೊಟ್ಟಿದ್ದು. ಹಾಗೆ ನಿನ್ನೆ ಎಪಿಸೋಡ್ ನಲ್ಲೂ ಕೂಡ ಒಂದಷ್ಟು ಮಜಾ ಇತ್ತು.
ಎಲ್ಲೂ ಕೂಡ ಬೋರ್ ಅಂತ ಅನ್ನಿಸ್ಲೇ ಇಲ್ಲ. ಸಾಕಷ್ಟು ಪ್ರಶ್ನೆಗಳನ್ನ ಸ್ಪರ್ಧಿಗಳಿಗೆ ಕೇಳಿದ್ರು, ಒಬ್ರನ್ನೊಬ್ರು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಅದರಲ್ಲೂ ಕೂಡ ಜಂಟಿಗಳು. ಸೊ ಆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಎಲ್ಲ ಒಂದ್ ಕಡೆ ಗಿಲ್ಲಿಯಾಗಿ ಕಾವ್ಯಗೆ ಕೇಳಿದ ಪ್ರಶ್ನೆಗಳು ಮಾತ್ರ ತುಂಬಾ ಮಜಾ ಇತ್ತು, ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ನೆನ್ನೆ ನೋ ಎಲಿಮಿನೇಷನ್, ಯಾರು ಕೂಡ ಎಲಿಮಿನೇಟ್ ಆಗಿಲ್ಲ. ಹಾಗೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಮಾಳು ಹಾಗೇನೆ ಸ್ಪಂದನ ಅವರು ಫೈನಲಿಸ್ಟ್ ಆಗಿದ್ದಾರೆ. ಸೊ ಬೆಳಬೆಳಿಗ್ಗೆ ಎದ್ದ ತಕ್ಷಣ ಕಲರ್ಸ್ ಕನ್ನಡ ಪೇಜ್ ಓಪನ್ ಮಾಡಿದ ತಕ್ಷಣ ಒಂದು ಪ್ರೋಮೋ ಬಂತು. ಆ ಪ್ರೋಮೋ ನೋಡ್ತಾ ಇದ್ದಾಗ ನನಗನ್ಸಿದ್ದಷ್ಟೇ, ಬೇಕಂತಾನೆ ಇವರು ಜಗಳನ ಕ್ರಿಯೇಟ್ ಮಾಡ್ತಿದ್ದಾರ, ಎಲ್ಲೋ ಒಂದು ಚೇರ್ ವಿಷಯಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಗಳ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಒಂದು ಕಡೆ ಧ್ರುವಂತನ ನಾವು ಆಚೆ ನೋಡಿರೋದೇ ಬೇರೆ, ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಇರೋದೇ ಬೇರೆ. ಸ್ಟಾರ್ಟಿಂಗ್ ಇಂದ ಬಂದಾಗ್ಲಿಂದ ಅವರೊಂದು ಹೆಂಗರಳು, ತುಂಬಾ ಸಾಫ್ಟು, ಟಾಸ್ಕ್ ಅಂತ ಬಂದಾಗ ತನಗೆ ಬೇಜಾರಾದ್ರೂ ಬೇರೆಯವ್ರಿಗೆ ಬಿಡ್ಕೊಡೋ ಅಂತವ್ರು, ಯಾರಿಗೂ ಹರ್ಟ್ ಮಾಡ್ದಲ್ಲಿ ಧ್ರುವಂತ್ ಆ ಮನೆಯಲ್ಲಿದ್ದಾರೆ. ಈ ರೀತಿಯಾಗಿ ನಾವು ಧ್ರುವಂತ್ನ ನೋಡ್ಕೊಂಡು ಬಂದಿದ್ವಿ. ಬಟ್ ಇವತ್ತು ಇದ್ದಕ್ಕಿದ್ದಂತೆ ಧ್ರುವಂತ್ ರೊಚ್ಚಿಗಿದ್ದಾರೆ. ಸೊ ಆಸ್ ಯೂಶುವಲ್ ಸುದೀಪ್ ಸರ್ ಕ್ಲಾಸ್ ಆಗ್ತಾ ಇದ್ದಂಗೆ ಮಂಡೇ ಮತ್ತೆ ಟ್ಯೂಸ್ಡೇ ಸ್ಪರ್ಧಿಗಳೆಲ್ಲ ರೊಚ್ಚಿಗಿಳೋದು ಕಾಮನ್ ಅಂತ ಅನ್ಸ್ಬಿಟ್ಟಿದೆ. ಯಾಕೆಂದ್ರೆ ಲಾಸ್ಟ್ ವೀಕ್ ಕೂಡ ಅದೇ ಆಗಿದ್ದು, ಜಾಹ್ನವಿ ಅವರು ಅದೇ ಮಾಡ್ಕೊಂಡು ಬಂದಿದ್ರು. ಸೊ ಇವಾಗ ಧ್ರುವಂತ್ ಹಾಗೆ ಸ್ಪಂದನ ಅವರು ಮಾಡಿದ್ದಾರೆ. ಒಂದ್ ಕಡೆ ಫೈನಲಿಸ್ಟ್ ಟಿಕೆಟ್ ಸಿಕ್ಕಿದೆ ಅಂತ ಸ್ಪಂದನ ಏನಾದ್ರು ಜೋರಾಗಿ ಮಾತಾಡಿದ್ರ, ಅಲ್ಲಿ ಸ್ಪಂದನ ಮಿಡಲ್ ಅಲ್ಲಿ ಬಂದು ಮೂಗ್ ತೋರಿಸುವಂತ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂತಂದ್ರೆ ಇಲ್ಲಿ ಮಾಳು ಹಾಗೆ ಧ್ರುವಂತ್ ನಡುವೆ ನಡೆದಂತಹ ಕಾನ್ವರ್ಸೇಷನ್ ಅಲ್ಲಿ ಸ್ಪಂದನ ಯಾಕೆ ಮಿಡಲ್ ಅಲ್ಲಿ ಬರ್ಬೇಕಿತ್ತು ಅನ್ನೋ ಪ್ರಶ್ನೆ. ಹಾಗೆ ಧ್ರುವಂತ್ ಕೂಡ ಅಷ್ಟೊಂದು ಸಾಫ್ಟ್ ಆಗಿರೋರು, ಅಷ್ಟೊಂದು ಕನ್ಸರ್ನ್ ಇರೋರು, ಯಾರಿಗೂ ಹರ್ಟ್ ಆಗ್ದಲೆ ಮಾತಾಡ್ದಿರೋಂತಹ ಧ್ರುವಂತು ಸ್ಪಂದನಾಗಿ ಯಾಕೆ ಅಷ್ಟು ಜೋರಾಗಿ ಮಾತಾಡ್ಬೇಕು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಬಟ್ ಗೊತ್ತಿಲ್ಲ ಯಾವ ರೀತಿ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಅಂತ. ಸೊ ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆದಾಗ ಇಬ್ರು ಕೂಡ ಜೋರು ಧ್ವನಿಯಲ್ಲಿ ಮಾತಾಡೋದು ಕಾಮನ್ ಆಗುತ್ತೆ. ಯಾಕೆಂದ್ರೆ ಲಾಸ್ಟ್ ಎಪಿಸೋಡ್ ಇಂದ ನಾವು ನೋಡ್ಕೊಂಡ್ ಬರ್ತಾ ಇದೀವಿ, ಈ ಸಲ ಬಂದಿರೋ ಬಿಗ್ ಬಾಸ್ ಸ್ಪರ್ಧಿಗಳು ಹೇಗಿದ್ದಾರೆ ಅಂತಂದ್ರೆ, ನಾನು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಅಥವಾ ನಾನು ಜೋರಾಗಿ ಮಾತಾಡ್ದಲೇ ಇದ್ರೆ ನಾನು ಹೈಲೈಟೇ ಆಗೋದಿಲ್ಲ ಅಂತ ಅವ್ರು ತಿಳ್ಕೊಂಡಿರ್ಬೇಕು. ಮೇ ಬಿ ಆ ಕಾರಣಕ್ಕೂ ಕೂಡ ಏನಾದ್ರೂ ಮಾತಾಡ್ತಾ ಇದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಾಡು ಸಿಕ್ಕಾಪಟ್ಟೆ ಸೈಲೆಂಟ್, ಅವರು ಜೋರು ಧ್ವನಿಯಲ್ಲಿ ಮಾತಾಡಿರೋದು ನಾವಂತೂ ನೋಡೇ ಇಲ್ಲ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಆ ರೀತಿ ಸಿಚುವೇಶನ್ ಏನಾದ್ರು ಬಿಗ್ ಬಾಸ್ ಕ್ರಿಯೇಟ್ ಮಾಡಿದ್ರೆ ಇನ್ ಕೇಸ್, ಸೊ ಇವರು ಈ ರೀತಿ ಕಿರ್ಚಾಡೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಹೇಳ್ಬೋದು. ಬಟ್ ಚಿಕ್ಕ ಚೇರು ವಿಚಾರಕ್ಕೆ ಅಷ್ಟೊಂದು ಜೋರಾಗಿ ಕಿರ್ಚಾಡ್ಕೊಂಡು ಮಾಡುವಂತಹ ಜಗಳ ಮಾಡುವಂತಹ ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸ್ಪಂದನ ಅವ್ರನ್ನು ಕೂಡ ನಾವು ನೋಡ್ಕೊಂಡ್ ಬಂದಿರೋದು ಹೇಗೆ ಅಂತಂದ್ರೆ ಬಹಳ ಸೈಲೆಂಟ್, ತುಂಬಾ ಮುಗ್ಧ ಹುಡುಗಿ, ಅಮಾಯಕ ಹುಡುಗಿ ಅಂತ. ಬಟ್ ಇವತ್ತು ಅವರು ಕಿರ್ಚಿರೋ ಅಂಥದ್ದು ಮಾತ್ರ ತುಂಬಾ ಹೈಲೈಟ್ ಆಗಿದೆ. ಜೋರು ಧ್ವನಿಯಲ್ಲಿ ಮಾತಾಡಿದ್ದಾರೆ, ಅಲ್ಲಿ ಮಾತಾಡುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿರಬಹುದು. ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಕಲರ್ಸ್ ಕನ್ನಡ ಪ್ರೋಮೋದಲ್ಲಿ ಸ್ಪಂದನ ಪ್ರೋಮೋ ಬಂದಿದ್ದು ನನಗಂತೂ ಖುಷಿ ಆಯಿತು. ಯಾಕಂದ್ರೆ ಇಷ್ಟು ದಿನ ಪ್ರೋಮೋದಲ್ಲಿ ಬರೀ ಗಿಲ್ಲಿ ಅವರೇ ಹೈಲೈಟ್ ಆಗ್ತಿದ್ರು, ಅಥವಾ ರಕ್ಷಿತಾ ಹೈಲೈಟ್ ಆಗ್ತಿದ್ರು, ಅಶ್ವಿನಿ ಹೈಲೈಟ್ ಆಗ್ತಾ ಇದ್ರು, ಸೊ ಕಾಕ್ರೋಚ್ ಹೈಲೈಟ್ ಆಗಿದ್ರು. ಬಟ್ ಇವತ್ತು ಸ್ಪಂದನ ಹಾಗೆ ಧ್ರುವಂತ ಹೈಲೈಟ್ ಆಗಿದ್ದಾರೆ, ಅದು ಒಂದು ಖುಷಿ ಆಯಿತು. ಇವರು ಏನಾದರೂ ಗೇಮ್ ಸ್ಟಾರ್ಟ್ ಮಾಡ್ಬೋದಾ ಅಂತ, ಅಥವಾ ನಿನ್ನೆ ಸುದೀಪ್ ಸರ್ ಹೇಳಿರುವ ಮಾತನ್ನ ಗಟ್ಟಿಯಾಗಿ ನಂಬ್ಕೊಂಡು ನಾನು ಇನ್ಮೇಲಾದ್ರೂ ಚೇಂಜ್ ಆಗಲೇಬೇಕು ಅಂತ ಒಂದಷ್ಟು ಸ್ಪರ್ಧಿಗಳು ಡಿಸೈಡ್ ಮಾಡಿದ್ರೆ ಮೇ ಬಿ ಇವತ್ತಿಂದ ಅವರು ಚೇಂಜ್ ಆಗಬಹುದು. ಸೊ ಧ್ರುವಂತ್ ಅವರು ಕೂಡ ನಾನು ಆಟನ ಶುರು ಮಾಡೋಣ ಅಂತ ಅವರು ಕೂಡ ಶುರು ಮಾಡಿರ್ಬೋದು. ಬಟ್ ಗೊತ್ತಿಲ್ಲ ಅಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಂತ. ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೇನೆ ನೆಕ್ಸ್ಟ್ ವೀಕು ಫೈನಲ್ ಇದೆ. ಸೊ ಅಲ್ಲಿ ಈಗ ಆಲ್ರೆಡಿ ಅಶ್ವಿನಿ ಅವರು, ಕಾಕ್ರೋಚ್ ಅವರು, ಹಾಗೆ ಸ್ಪಂದನ ಹಾಗೆ ಮಾಳು ಅವರು ಫೈನಲಿಸ್ಟ್ ಆಗಿದ್ದಾರೆ. ಸೊ ಏನಾದರೂ ಈ ವೀಕ್ ಏನಾದರೂ ಗುಂಪಾಗಿ ಎಲಿಮಿನೇಷನ್ ಆಗಬಹುದಾ ಅಂತ, ಯಾಕೆಂದ್ರೆ ನಿನ್ನೆ ಇನ್ನು ಸುದೀಪ್ ಸರ್ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ, ಇದ್ರೂ ಇರಬಹುದು ಗ್ರೂಪ್ ಎಲಿಮಿನೇಷನ್. ಸೊ ನೀವೆಲ್ಲರೂ ಕೂಡ ಆಟನ ಇನ್ನೂ ಗಟ್ಟಿಯಾಗಿ ಆಡಬೇಕಾಗಿದೆ, ಇನ್ನೂ ಸ್ವಲ್ಪ ಧೈರ್ಯ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವದ ಆಟ ನೀವು ಆಡಬೇಕಾಗಿದೆ ಅಂತ ಸುದೀಪ್ ಸರ್ ಹೇಳ್ತಾರೆ. ಸೊ ಯಾರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಆಟ ಆಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗೆ ಇವತ್ತಿನ ಜಗಳಕ್ಕೆ ಏನ್ ಕಾರಣ, ಏನ್ ಸಿಚುವೇಶನ್ ಕ್ರಿಯೇಟ್ ಆಯ್ತು, ಬಿಗ್ ಬಾಸ್ ಏನಾದ್ರು ಟಾಸ್ಕ್ ಏನಾದ್ರು ಕೊಟ್ಟಿದ್ರ, ಅಥವಾ ಒಂದು ಚೇರ್ ವಿಷಯಕ್ಕೆ ಅಷ್ಟೊಂದು ಜಗಳ ಆಡುವಂತಹ ಅವಶ್ಯಕತೆ ಏನಿತ್ತು ಅನ್ನೋದನ್ನು ಕೂಡ ನೋಡೋಣ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋದಾಗ ನಿನ್ನೆ ಹಾಗೆ ಮೊನ್ನೆ ಎಪಿಸೋಡ್ಗೆ ಸಾಕಷ್ಟು ಅಪೋಸ್ ವ್ಯಕ್ತ ಆಗ್ತಾ ಇದೆ ಸುದೀಪ್ ಸರ್ ಅವರ ವಿರುದ್ಧ. ಸುದೀಪ್ ಸರ್ ಯಾಕೆ ಅಶ್ವಿನಿ ಗೌಡಗೆ ವಿರುದ್ಧವಾಗಿ ಯಾಕೆ ಮಾತಾಡ್ತಾ ಇಲ್ಲ ಸುದೀಪ್ ಸರ್, ಯಾಕೆ ಸುದೀಪ್ ಸರ್ಗೆ ಹಾಗೆ ಕಲರ್ಸ್ ಟೀಮ್ಗೆ ಏನಾದ್ರು ಅಶ್ವಿನಿ ಗೌಡ ಅಂದ್ರೆ ಭಯನ, ಕನ್ನಡ ಪರ ಹೋರಾಟಗಾರ್ತಿ ಅಲ್ವಾ. ಸೊ ಈ ರೀತಿ ಒಂದಷ್ಟು ಭಯನ, ಯಾಕೆ ಅವ್ರ ವಿರುದ್ಧವಾಗಿ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಸಾಕಷ್ಟು ತಪ್ಪನ್ನ ಅಶ್ವಿನಿ ಗೌಡ ಮಾಡ್ತಾ ಇದ್ರೆ ಜಾಹ್ನವಿ ಅವ್ರ ಕಡೆಯಿಂದ ಆಗ್ತದೆ, ಯಾಕೆ ಅವರಿಗೆ ಹೇಳುವಂತಹ ಪ್ರಯತ್ನ ಸುದೀಪ್ ಸರ್ ಮಾಡ್ತಾ ಇಲ್ಲ. ಈ ರೀತಿಯ ಒಂದಷ್ಟು ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇದೆ. ಸೊ ನೋಡೋಣ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.
ಸುದೀಪ್ ಸರ್ಗೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ಅಂದ್ರೆ ಭಯ ಅನ್ನೋ ತರ ಫೀಲ್ ಆಗೋಯ್ತು ನನಗೆ. ವಾರದ ಕತೆ ಕಿಚ್ಚನ ಜೊತೆ 2ನೇ ವಾರದ ಎಪಿಸೋಡ್ ನೋಡ್ಬಿಟ್ಟು. ಯಾಕಂದ್ರೆ ವಾರ ಪೂರ್ತಿ ತಪ್ಪು ಮಾಡಿರೋದು ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಅಂಡ್ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೂ ಅವರಿಬ್ರು ಬಗ್ಗೆನೇ ಮಾತಾಡ್ತಿರೋದು. ಅಂಡ್ ಇವ್ರು ಬಂದ್ಬಿಟ್ಟು ಕಾಕ್ರೋಚ್ ಸುದಿಗೆ, ನಮ್ಮ ಧ್ರುವಂತ್ ಅವ್ರಿಗೆ, ಧನುಷ್ ಅವ್ರಿಗೆ ಬೈಕೊಂಡು ಕೂತವ್ರೆ. ಅಂಡ್ ಸುದೀಪ್ ಸರ್ ಒಂದು ಮಾತಾಡ್ತಾರೆ, ಅಸುರ ಅನ್ನೋ ಪದಕ್ಕೆ ಕರೆಕ್ಟ್ ಆಗಿ ಬೆಲೆ ತಂದು ಕೊಟ್ಟಿದ್ದು ಅಶ್ವಿನಿ ಗೌಡ ಅವ್ರು ಒಬ್ರೇ ಅಂತೆ. ಅದು ಯಾವ ಆಂಗಲ್ ಇಂದ ಅಂತ ನಮ್ಗೆ ಒಂಚೂರು ಹೇಳ್ಬೇಕು.